ಮೂವಿ ನೋಡ್ಕೊಂಡ್ ಬಂದ್ರೆ ಟಾಕ್ಸಿಕ್ ಹೇಗ ಅನಿಸ್ತು ಫುಲ್ ಟ್ವಿಸ್ಟ್ ಇಟ್ಟವ್ರೆ ಅಂದ್ರೆ ಏನೋ ಒಂಥರ ಎಲ್ಲೋ ಒಂದ್ ಲೋಕಕ್ಕೆ ಕರ್ಕೊಂಡೋದ್ರು. ಲಾಸ್ಟ್ ಅಲ್ಲಿ ಹೋಯ್ತಾ ಏನ್ರಿ ಇದು ಅನ್ಸ್ಬಿಡ್ತು. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಬಂದು ಫಿಲಮ್ ನೋಡಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು 4 ವರ್ಷ ನಂತರ ಬಂದ್ರು. ಹೇಗ ಅನ್ಸ್ತು ನಿಮಗೆ ಸ್ಕ್ರೀನ್ ಮೇಲೆ ನೋಡ್ಬಿಟ್ಟು ಎಷ್ಟು ಖುಷಿ ಇದೆ? ನಾವು ಮೊದಲ ಸಲ ಯಶ್ ಅವ್ರನ್ನ ನೋಡಿದೀವಿ ಗೊತ್ತಾ, ಆ ಯಶ್ ಅವ್ರನ್ನ ಇಲ್ಲಿ ನೋಡ್ಬೋದು. ರಾಯನ್ನು ನೋಡ್ಬೋದು, ರಾಕಿನೂ ನೋಡ್ಬೋದು. ಅವ್ರ ಸ್ಟೈಲು ಡೈಲಾಗು ಎಲ್ಲ ಹೇಗ ಅನ್ಸ್ತು? ಅವ್ರಿಗೆ ಏನ್ ಹೇಳ್ಬೇಕು, ಅವರು ಬಂದಿರೋ ರೀತಿನೇ ಸ್ಟೈಲಿಶ್ ಆಗಿ ಬಂದಿರೋದು. ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಯಾವ್ದು ಇಷ್ಟ ಆಯ್ತು? ಸೆಕೆಂಡ್ ಹಾಫ್ ಭಯಂಕರ ಇದೆ. ಕನ್ಫ್ಯೂಸ್ ಮಾಡ್ಬಿಟ್ರು ಅವರು. ಗೀತು ಮೋಹನ್ ದಾಸ್ ಮಲಯಾಳಂ ಇಂದ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಕನ್ಫ್ಯೂಸ್ ಮಾಡ್ಬಿಟ್ರು. ಒಟ್ನಲ್ಲಿ ಆಲ್ ದಿ ಬೆಸ್ಟ್ ಮೂವಿಗೆ. ನೋಡ್ಬೇಕು ಎಲ್ಲ ನೋಡಿ. ಫಸ್ಟ್ ಡೇ ಫಸ್ಟ್ ಶೋ ಏನಕ್ಕೆ ಇದಿದೆ ಎಲ್ಲ ನೋಡ್ಬೇಕು. ಎಲ್ಲ ಮೂವಿನ ಇಷ್ಟ ಆಯ್ತು. ಇನ್ಯಾವುದು ರೆಕಾರ್ಡ್ ಹೊಡೆಯಲ್ಲ, ಎಲ್ಲ ಹೊಡೆಸ್ ನಮ್ ಬಾಸ್ ಬಂದಾಯ್ತು. ಮೂವಿ ಇಂಡಸ್ಟ್ರಿ ಮೂವಿ ಚೆನ್ನಾಗಿದೆ, ಬಂದ್ಬೋದೆಲ್ಲ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್. ಸೂಪರ್ ಮೂವಿ, ಮಸ್ತ್ ಮೂವಿ. ನೋಡ್ಬಿಟ್ಟು ಟಾಕ್ಸಿಕ್ ಅಂತೂ ಸಕ್ಕದಾಗಿತ್ತು. ಒಂದ್ ನಿಮಿಷನೂ ಬೋರ್ ಹೊಡೆದಿಲ್ಲ ಎಲ್ಲೂ. ಫುಲ್ ಸ್ಕ್ರೀನ್ ಮುಂದೆ ನಾವು ಎಲ್ಲ ಡ್ಯಾನ್ಸ್ ಆಡ್ಕೊಂಡು ನೋಡಿದ್ದು. ಕ್ರೇಜಿ ಫಿಲಮ್, ಆಬ್ಸಲ್ಯೂಟ್ ಸಿನಿಮಾ. ಎಸ್ ಸರ್ ಆಕ್ಟಿಂಗ್ ಅಂತೂ ಪೀಕ್ ಲೆವೆಲ್ ಆಗಿತ್ತು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇಷ್ಟ ಆಗಿತ್ತು? ಫಸ್ಟ್ ಹಾಫ್ ಸಗದಾಯ್ತು. ಸೆಕೆಂಡ್ ಹಾಫ್ ಚೆನ್ನಾಗಿತ್ತು, ಬಟ್ ಎರಡು ಹಾಫ್ ಚೆನ್ನಾಗಿತ್ತು. ಓವರ್ ಆಲ್ ರುಕ್ಮಣಿ ವಸಂತ್, ನಯನತಾರ, KR ಅಡ್ವಾಣಿ ಎಲ್ರಿಗೂ ತಗೊಂಡು ಸಕ್ಕದಾಗಿದೆ ಕ್ಯಾರೆಕ್ಟರ್. ರಾಕಿ ಬಾಯ್ ಅವರು ಯಾವ್ದು ರೋಲ್ ಇಷ್ಟ ಆಯ್ತು ನಿಮ್ಗೆ? ಟಿಕೆಟ್ ಆಗಿ ಆಕ್ಟಿಂಗ್ ಚೆನ್ನಾಗಿತ್ತು. ಎರಡರಲ್ಲೂ ಆಕ್ಟಿಂಗ್ ಚೆನ್ನಾಗಿತ್ತು. ಇದ್ರಲ್ಲಿ ಒಂಥರ ಟ್ರಬಲ್ ರೋಲ್ ಇದೆ, ಅದ್ರಲ್ಲಿ ಯಾವ ರೀತಿ ಅವರು ಆಕ್ಟಿಂಗ್ ಮಾಡವ್ರ ನಿಭಾಯಿಸ? ಆಕ್ಟಿಂಗ್ ಎರಡು ಡಬಲ್ ರೋಲ್ ಇದಾರೆ ಅಂತ ಸಕ್ಕದಾಯ್ತು. ಒಟ್ಟಿನಲ್ಲಿ ಎರಡು ರೋಲ್ ಕ್ರೇಜಿ. ಎಷ್ಟು ಕೊಡ್ತೀರಾ ಔಟ್ ಆಫ್ 10? 9. ಇನ್ನೊಂದು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಕೊಟ್ಟವ್ರಲ್ಲ, ಹೇಗ ಅನ್ಸ್ತದೆ? ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಅದು ಕ್ರೇಜಿ ಇತ್ತು. ಥ್ಯಾಂಕ್ ಯು ಬ್ರೋ. ಟಾಕ್ಸಿಕ್ ಮೂವಿ ನೋಡಿದ್ರೆ ಫುಲ್ ಹೇಗ ಅನ್ಸು ನಿಮಗೆ ನೋಡಿದ್ರೆ? ಏನಿಲ್ಲ ಬ್ರೋ, ಫಿಲಮ್ ಮಾತ್ರ ಕ್ರೇಜಿ ಆಗಿದೆ. ಬೆಣ್ಣೆ ಇದಾಗಿದೆ. ಹೋಗಿ ನೋಡ್ರಿ ಯಾವ ಬೆಣ್ಣೆ ಅಂತ ಗೊತ್ತಾಗತ್ತೆ. ಎಷ್ಟು ಅವ್ರ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಂತ? ಡಬಲ್ ಆಕ್ಟಿಂಗ್ ಮಾತ್ರ ಕ್ರೇಜಿ. ಟ್ವಿಸ್ಟ್ ಇದೆ, ಒಂದು ಕ್ರೇಜಿ ಟ್ವಿಸ್ಟ್ ಮಾತ್ರ. ಟ್ವಿಸ್ಟ್ ಇದೆ, ಕ್ರೇಜಿ ಟ್ವಿಸ್ಟ್ ಇದೆ ಮಾತ್ರ. ಫುಲ್ ಸೈಲೆಂಟ್ ಆಗ್ಬಿಡ್ಬೇಕು. ಟ್ವಿಸ್ಟ್ ಗೆಸ್ಸೇ ಮಾಡಕ್ ಆಗಲ್ಲ ಇದೆಲ್ಲ ಇದೆ ಅಂತ, ಹಂಗಿದೆ ಫಿಲಮ್. ಎಲ್ರು ಹಾಲಿವುಡ್ ಅವ್ರಿಗೆ ಎಲ್ಲಾರು ತಗೊಂಡು ಮಿಚ್ಚವ್ರೆ, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಥಿಯೇಟರ್ಸ್ಗೆಲ್ಲ ಫುಲ್ ಬೆಂಕಿ. ನೋಡಿದ್ರೆ ಫುಲ್ ಖುಷಿ ಆಗೋಯ್ತಾರೆ. ಅವರೇ ಖುಷಿ ಆಗ್ಬಿಟ್ಟು ನಮ್ ಬಾಸ್ ಫ್ಯಾನ್ ಆಗ್ಬಿಡ್ತಾರೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇಷ್ಟ ಆಗಿದೆ? ಎರಡು ಫುಲ್ ಕ್ರೇಜಿ ಆಗಿದೆ. 1 ಸೆಕೆಂಡ್ ಬೇಜಾರಾಗಲ್ಲ, ಹಂಗಿದೆ ಫಿಲಮ್. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ, ಅದು ಅದೇ ಫುಲ್ ಸೈಲೆಂಟ್ ಆಗ್ಬಿಡ್ಬೇಕು. ಟ್ವಿಸ್ಟ್ ಕೇಳಿ, ಹಂಗಿದೆ ಫಿಲಮ್ ಮಾತ್ರ. ಓಕೆನಾ? ಬರ್ತಾ ಇದ್ದೀರಾ ಫಸ್ಟ್ ಅರ್ಲಿ ಮಾರ್ನಿಂಗ್ ಟಾಕ್ಸಿಕ್ ಮೂವಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅದೇ ಮೂವಿ ಕನ್ನಡ ಇಂಡಸ್ಟ್ರಿ ಏನಿತ್ತಲ್ಲ, ಒಂದು 10 ಹೆಜ್ಜೆ ಮುಂದೋಗಿದೆ ಇವಾಗ. ನೀವು ಯಶ್ ಅವ್ರನ್ನ ನೆಕ್ಸ್ಟ್ ಲೆವೆಲ್ ನೋಡ್ತೀರಾ ಇದ್ರಲ್ಲಿ. ಅವ್ರ ಪರ್ಫಾರ್ಮೆನ್ಸ್, ಬೆಸ್ಟ್ ಪರ್ಫಾರ್ಮೆನ್ಸ್ ಸ್ಟಿಲ್ ಲೇಟ್ ಅಂತ ಹೇಳ್ಬೋದು. ಫ್ಯಾನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಕ್ರೌಡ್ ಇತ್ತಲ್ಲ, ಇನ್ನೂ ಕತೆ ಪರ್ಫೆಕ್ಟ್ ಆಗಿ ನನಗೂ ಅರ್ಥ ಇಲ್ಲ. ನೆಕ್ಸ್ಟ್ ಶೋ ಬಂದು ನೋಡ್ಬೇಕು. ಯಾವ ರೋಲ್ ನಿಮ್ಗೆ ಇಷ್ಟ ಆಯ್ತು ಇಲ್ಲಿವರೆಗೂ? ನನಗೆ ಯಂಗರ್ ರೋಲ್ ತುಂಬಾ ಇಷ್ಟ ಆಗುತ್ತೆ. ಯಂಗರ್ ರೋಲ್ ಹೌದಾ? ಎಲ್ಲ ಇಷ್ಟ ಆಯ್ತು? ಸಕ್ಕತ್ತಾಗಿದೆ. ಫಸ್ಟ್ ಫ್ಯಾನ್ಸ್ ನೋಡಕ್ ಬಂದಿದ್ರೆ ಟಾಕ್ಸಿಕ್ ಮೂವಿ ಹೇಗೆ ಅನ್ಸುತ್ತೆ? ಬ್ರೋ, ದ ಎಕ್ಸ್ಪೀರಿಯನ್ಸ್ ವಾಸ್ ಸೂಪರ್ ಇತ್ತು. ಸೊ ನಾನು ಹೇಳೋ ಪ್ರಕಾರ ಏನಂದ್ರೆ, ಸ್ಪಾಯ್ಲರ್ಸ್ ಕೊಟ್ಬೇಡಿ, ಈ ಮೂವಿನ ಬೆಳೆಸಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಯಾಕಂದ್ರೆ ಸ್ಪಾಯ್ಲರ್ಸ್ ಎಲ್ಲ ಕೊಟ್ಬಿಟ್ರೆ ಎಲ್ಲ ಮೂವಿ ರೇಂಜ್ ಕಮ್ಮಿ ಆಗ್ಬಿಡುತ್ತೆ. ಸೊ ನಾನೇನು ಹೇಳೋದಂದ್ರೆ ಇಷ್ಟಪಡ್ತೀನಿ ಅಂದ್ರೆ, ಈ ಮೂವಿನ ಬೆಳೆಸಿ, ಕನ್ನಡ ಇಂಡಸ್ಟ್ರಿನ ಉಳಿಸಿ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಆಯ್ತು? Mostly it was interesting in the second half. Second half was very good, and actually you must watch the character of Ticket. It was very awesome and you will enjoy it. So that is what I want. ಆಕ್ಷನ್ಸ್ ಮೇಕಿಂಗ್ ಎಲ್ಲ ಹೆಂಗಿದೆ? Actions and fight scenes were superbly directed, and hats off to the Geetu Mohan Das. She directed it very well, and the climax is insane. The mind will blow. So you can watch it. ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಮೂವಿ? Out of 10, if I say 10, it's very less. Out of 10, it's gonna be 100.
ಓಕೆ ಬ್ರೋ ಸರ್ ಫಸ್ಟ್ ಟೈಮು ಸ್ಟಾರ್ಟ್ ಆಗಿ ಒಂದು 5 ನಿಮಿಷಕ್ಕೆ ಒಳಗೆ ಹೋಗಿದ್ದೆ ನಾನು. ಅಂದ್ರೆ ಆಚೆ ಸೆಲೆಬ್ರೇಷನ್ ಅಲ್ಲಿ ಇದ್ವಿ. ಮೂವಿ ಚೆನ್ನಾಗಿದೆ, ಇನ್ನೊಂದ್ಸರಿ ನೋಡ್ಬೋದು. ಆ ತರ ಇದೆ ಮೂವಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಕ್ವಾಲಿಟಿ ಮೂವಿ ಯಾರು ಬಂದಿಲ್ಲ, ಯಾವುದು ತೆಗೆದಿಲ್ಲ, ಬಂದಿಲ್ಲ. ಈಗ ಫಸ್ಟ್ ಟೈಮ್ ಬಂದಿದ್ದು, ಇನ್ನೊಂದ್ಸಲಿ ನೋಡ್ಬೋದು. ಸ್ಟೋರೀಸ್ ಆಗಲಿ, ಸಾಂಗ್ಸ್ ಆಗಲಿ, ಮ್ಯೂಸಿಕ್ ಆಗಲಿ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ. ಇನ್ನೊಂದ್ಸತಿ ನೋಡ್ಬೋದು. ಇಡೀ ವಿಶ್ವಾದ್ಯಂತ ಮೂವಿ ರಿಲೀಸ್ ಆಗಿದೆ. ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದು ಮೂವಿ ನೋಡಿ ಯಶಸ್ವಿಗೊಳಿಸಿ ರಾಜೇಶ್ ಅವರು ಇನ್ನೂ ಎತ್ತಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೀನಿ. ಓಕೆ ಬ್ರೋ